ನಮಸ್ಕಾರ ಸ್ನೇಹಿತರೆ, ಮೊದಲಿಗೆ ನಿಮಗೆಲ್ಲರಿಗೂ ನನ್ನ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಇವತ್ತು ಸಂಜೆ 7:30ಕ್ಕೆ RCB ಮತ್ತು CSK ಮಧ್ಯೆ ಚಿನ್ನಸ್ವಾಮಿಯ ಕ್ರೀಡಾಂಗಣದಲ್ಲಿ ಪಂದ್ಯವು ನಡೆಯಲಿದ್ದು, ಇವತ್ತಿನ ಈ ವಿಡಿಯೋದಲ್ಲಿ ನಾವು ಈ ಒಂದು ಪಂದ್ಯದ ಪ್ರಿವ್ಯೂವನ್ನು ಮಾಡಲಿಕ್ಕೆ ಇದ್ದೇವೆ. ಹೌದು ಫ್ರೆಂಡ್ಸ್, ಈ ಪಂದ್ಯಕ್ಕಂತೂ ಎಲ್ಲ ಅಭಿಮಾನಿಗಳು ತುಂಬಾನೇ ಒಂದು ಕುತೂಹಲದಿಂದ ಕಾಯುತ್ತಾ ಇದ್ದಾರೆ. ಎಲ್ಲರಿಗೂ ಕೂಡ ಗೊತ್ತೇ ಇದೆ RCB ಮತ್ತು CSK ಮಧ್ಯೆ ಯಾವ ತರಹದೊಂದು ರೈವಲ್ರಿ ಇದೆ ಅಂತ. ಮತ್ತೆ ಈ ಪಂದ್ಯವಂತೂ CSKಗೊಂದು ಅತಿ ದೊಡ್ಡ ಪಂದ್ಯವಾಗಲಿದ್ದು, ಸತತ 2 ಸೋಲುಗಳ ಬಳಿಕ CSK ಏನಾದರೂ RCB ಮುಂದೆ ಕೂಡ ಸೋತರೆ ಇವರಿಗೆ ಟೂರ್ನಿಯಲ್ಲಿ ಮುಂದೆ ಪ್ಲೇ ಆಫ್ ತಲುಪಲು ತುಂಬಾನೇ ಕಷ್ಟವಾಗಬಹುದು. ಇನ್ನೊಂದು ಕಡೆ RCB ತನ್ನ ಮೊದಲ ಪಂದ್ಯದಲ್ಲಿ ಅದ್ಭುತವಾಗಿ ಗೆಲುವನ್ನು ಸಾಧಿಸಿದ್ದು, ಇವರಂತೂ ಫುಲ್ ಫಾರ್ಮ್ ಅಲ್ಲಿ ಇದ್ದಾರೆ. ಹಾಗಾಗಿ ಇವತ್ತಿನ ಈ ವಿಡಿಯೋದಲ್ಲಿ ನಾವು RCB ಮತ್ತು CSK ಪಂದ್ಯದ ಪ್ರಿವ್ಯೂವನ್ನು ಮಾಡೋಣ. ಆದರೆ ಈ ವಿಡಿಯೋವನ್ನು ಶುರು ಮಾಡೋದಕ್ಕಿಂತ ಮುಂಚೆ ನೀವೇನಾದರೂ ನನ್ನ ಯೂಟ್ಯೂಬ್ ಚಾನಲ್ಗೆ ಹೊಸಬರಾಗಿದ್ದರೆ ನೀವು ಬೇಗನೆ ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋವನ್ನು ಲೈಕ್ ಮಾಡಿ. ಹಾಗಾದರೆ ಫ್ರೆಂಡ್ಸ್, ನಾವು ಇನ್ನು ತರ ಮಾಡಿದ ಬೇಗನೆ ಈ ವಿಡಿಯೋವನ್ನು ಶುರು ಮಾಡೋಣ. ಮೊದಲಿಗೆ ನಾವು ಈ ಎರಡೂ ತಂಡಗಳ ಚಿನ್ನಸ್ವಾಮಿಯ ಕ್ರೀಡಾಂಗಣದಲ್ಲಿ ಹೆಡ್ ಟು ಹೆಡ್ ಮ್ಯಾಚಸ್ ಅನ್ನು ನೋಡೋದಾದರೆ, ಈ ಎರಡೂ ತಂಡಗಳು ಬೆಂಗಳೂರಲ್ಲಿ ಟೋಟಲ್ ಆಗಿ 11 ಪಂದ್ಯವನ್ನು ಆಡಿದ್ದು, ಇದರಲ್ಲಿ RCB ಅವರು 5 ಪಂದ್ಯಗಳಲ್ಲಿ ಗೆದ್ದರೆ CSK ಅವರು ಕೂಡ 5 ಪಂದ್ಯವನ್ನು ಗೆದ್ದಿದ್ದಾರೆ. ಮತ್ತೆ ಒಂದು ಪಂದ್ಯವನ್ನು ಡ್ರಾ ಆಗಿದ್ದು, ಇಲ್ಲಿ ಚಿನ್ನಸ್ವಾಮಿಯಲ್ಲಂತೂ ಈ ಎರಡೂ ತಂಡಗಳ ಹೆಡ್ ಟು ಹೆಡ್ ರೆಕಾರ್ಡ್ಸ್ ಈಕ್ವಲ್ ಆಗಿ ಇದೆ. ಮತ್ತೆ ಇತ್ತೀಚೆಗೆ ಎಲ್ಲರಿಗೂ ಕೂಡ ಗೊತ್ತೇ ಇದೆ RCB CSK ಅನ್ನು ಸತತವಾಗಿ ಸೋಲಿಸುತ್ತಾ ಬಂದಿದೆ. ಅಂದರೆ ಕಳೆದ 1-2 ವರ್ಷಗಳಿಂದ CSK ತಂಡ ತುಂಬಾನೇ ಒಂದು ಕಳಪೆಯಾಗಿ ಪರ್ಫಾರ್ಮೆನ್ಸ್ ಅನ್ನು ಕೊಡುತ್ತಾ ಇದ್ದು, ಇನ್ನೊಂದು ಕಡೆ RCB ತಂಡದಲ್ಲಿ ಅದ್ಭುತವಾಗಿ ಕ್ರಿಕೆಟ್ ಅನ್ನು ಆಡುತ್ತಾ ಉಂಟು. ಹಾಗಾಗಿ ನಾಳೆಯ ಪಂದ್ಯದಲ್ಲಿ ಕೂಡ ಇಲ್ಲಿ CSKಗೆ RCB ಒಂದು ಅತಿ ದೊಡ್ಡ ಚಾಲೆಂಜ್ ಆಗಬಹುದು. ಮತ್ತೆ ನಾವು CSK ಆಟಗಾರರ ಬಗ್ಗೆ ಮಾತಾಡೋದಾದರೆ, CSK ಪರವಾಗಿ ಇವತ್ತಿನ ಪಂದ್ಯದಲ್ಲಿ ಬ್ರಾವಿಸ್ ಅವರು ಆಡುವ ಸಾಧ್ಯತೆ ಇದೆ. ಹೌದು, ಮೊದಲೆರಡು ಪಂದ್ಯಗಳನ್ನು ಇಂಜರಿಯಿಂದ ಮಿಸ್ ಮಾಡಿದ್ದು, ಅವರು ಇವತ್ತಿನ ಪಂದ್ಯಕ್ಕೆ ಫಿಟ್ ಆಗಬಹುದು. ಮತ್ತೆ ಕಳೆದ ಪಂದ್ಯದಲ್ಲಿ CSK ಬ್ಯಾಟರ್ಸ್ಗಳಲ್ಲಿ ಡೀಸೆಂಟ್ ಆಗಿ ಬ್ಯಾಟಿಂಗ್ ಅನ್ನು ಮಾಡಿದ್ದು, ಆದರೆ ಇವರ ಬೌಲರ್ಸ್ಗಳು ತುಂಬಾನೇ ಒಂದು ಕಳಪೆಯಾದಂಥ ಪರ್ಫಾರ್ಮೆನ್ಸ್ ಅನ್ನು ಕೊಡುತ್ತಾ ಇದ್ದಾರೆ. ಅಂದರೆ ಫ್ರೆಂಡ್ಸ್, ಎಲ್ಲರಿಗೂ ಕೂಡ ಗೊತ್ತೇ ಉಂಟು ಈ ಬಾರಿಯ IPL ಅಲ್ಲಿ RCB ಸ್ಟ್ರೆಂತ್ ಬಂದ್ಬಿಟ್ಟು ಬ್ಯಾಟಿಂಗ್ ಆಗಿದ್ದು, ಇನ್ನೊಂದು ಕಡೆ CSK ಅವರ ವೀಕ್ನೆಸ್ ಬೌಲಿಂಗ್ ಆಗಿದೆ. ಹಾಗಾಗಿ ಇವತ್ತಿನ ಪಂದ್ಯದಲ್ಲಿ ಏನಾದರೂ RCB ಫಾಸ್ಟ್ ಬ್ಯಾಟಿಂಗ್ ಅನ್ನು ಆಡಿದ್ರೆ ಸುಲಭದಲ್ಲಿ 200ಕ್ಕಿಂತ ಹೆಚ್ಚು ರನ್ಸ್ ಅನ್ನು ಹೊಡೆಯಬಹುದು. ಮತ್ತೆ ಇವತ್ತಿನ ಪಂದ್ಯಕ್ಕೆ ಕೂಡ RCB ಪರವಾಗಿ ಜಾಸ್ ಹೇಜಲ್ವುಡ್ ಅವರು ಆಡೋದು ಡೌಟ್. ನಮಗೆ ಇವತ್ತಿನ ಪಂದ್ಯದಲ್ಲಿ ಕೂಡ ಜಾಕೋಬ್ ಡುಫಿ ಅವರೇ ಫಾಸ್ಟ್ ಬೌಲರ್ ಆಗಿ ಪ್ಲೇಯಿಂಗ್ 11 ಅಲ್ಲಿ ನೋಡಲಿ ಸಿಗುತ್ತಾರೆ. ಒಟ್ಟಾರೆಯಾಗಿ ಹೇಳೋದಾದ್ರೆ ಇಲ್ಲಿ CSK ಬ್ಯಾಟಿಂಗ್ ಅಲ್ಲಿ ಋತುರಾಜ್ ಗಾಯಕ್ವಾಡ್, ಸಂಜು ಸ್ಯಾಮ್ಸನ್ ಮತ್ತು ಶಿವಮ್ ದೂಬೆ ಅವರ ಮೇಲೆ ತುಂಬಾನೇ ಪ್ರೆಷರ್ ಇದ್ದು, ಇವರೇನಾದರೂ ಹೆಚ್ಚು ರನ್ಸ್ ಅನ್ನು ಹೊಡೆಯೋದ್ರಲ್ಲಿ ಫೇಲ್ ಆದರೆ ನಾವು ಈ ಪಂದ್ಯವನ್ನಂತೂ ಈಸಿಯಾಗಿ ಗೆಲ್ಲಬಹುದು. ಯಾಕೆಂದ್ರೆ ಇವರ ಬಳಿ ಉಳಿದೆಲ್ಲ ಆಟಗಾರರು ಯಂಗ್ಸ್ಟರ್ ಆಗಿದ್ದು, ಇವರಿಗೆ ಪ್ರೆಷರ್ ಸಿಚುವೇಶನ್ ಅಲ್ಲಿ ಆಡಿ ಅಷ್ಟೇನು ಗೊತ್ತಿಲ್ಲ. ಮತ್ತೆ ಕಳೆದ ಪಂದ್ಯದಲ್ಲಿ CSK ಪರವಾಗಿ ಆಯುಷ್ ಮಾತ್ರೆ ಅವರೊಂದು ಉತ್ತಮವಾಗಿ ಬ್ಯಾಟಿಂಗ್ ಅನ್ನು ಆಡಿದ್ರು, ನಮಗೆ ಇವರು ಕೂಡ ಸ್ವಲ್ಪ ಕಂಟಕವಾಗಬಹುದು. ಆದರೆ ಕೊನೆಗೆ ನಾವು ಈ ಎರಡು ತಂಡಗಳನ್ನು ನೋಡೋದಾದ್ರೆ CSKಗಿಂತ RCBಯ ತಂಡ ತುಂಬಾನೇ ಸ್ಟ್ರಾಂಗ್ ಆಗಿ ಕಾಣಿಸ್ತಾ ಉಂಟು. ಹಾಗಾಗಿ ಈ ಪಂದ್ಯವಂತೂ ನಮ್ಮ RCBಗೆ ಒಂದು ಸುಲಭ ತುತ್ತಾಗುವುದರಲ್ಲಿ ಯಾವುದೇ ಡೌಟ್ ಇಲ್ಲ. ಸೊ ನಿಮ್ಮ ಪ್ರಕಾರ ಈ ಪಂದ್ಯವನ್ನು ಯಾರು ಗೆಲ್ಲಬಹುದು? ನೀವು ನನಗೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಹಾಗಾದರೆ ಫ್ರೆಂಡ್ಸ್, ಈ ವಿಡಿಯೋದಲ್ಲಿ ಇಷ್ಟೇನೋ, ಸಿಗೋಣ ಹೀಗೆ ಮುಂದಿನ ವಿಡಿಯೋದಲ್ಲಿ. ಅಷ್ಟರವರೆಗೆ ಬೈ ಬಾಯ್.